ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಗೆ ಅಣ್ಣ ಅದು ವಿಲ್ ಏನೋ ಕಳ್ದೋಯ್ತು ಅಂತ ಹೇಳಿದ್ರಲ್ವಾ, ಅದು ಅಷ್ಟೊಂದು ಮುಖ್ಯವಾದದ್ದು ಅದ್ಗೆ? ಹೌದು ಸುಧಾ, ತುಂಬಾನೇ ಇಂಪಾರ್ಟೆಂಟ್ ವಿಲ್ ಅದು. ನಿಮ್ಮ ತಂದೆ ಒಂದು ವಿಲ್ ಬರೆದಿಟ್ಟಿದ್ರು. ಆ ವಿಲ್ ಪ್ರಕಾರ ಅವ್ರ ಹೆಸರಲ್ಲಿರೋ ಶೇರ್ಸು ಅವ್ರ ನಂತರ ಗೌತಮ್ ಅವ್ರ ಹೆಸರಲ್ಲಿ, ಮನೆಯವ್ರ ಹೆಸರಲ್ಲಿ ವರ್ಗಾವಣೆ ಮಾಡಿದ್ರು. ಆದರೆ ಕಂಪನಿ ಶೇರ್ ಹೋಲ್ಡರ್ಸು ಆ ಥರದ್ದೊಂದು ವಿಲ್ಲೇ ಇಲ್ಲ, ಗೌತಮ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ವಾದ ಮಾಡ್ತಿದ್ದಾರೆ. ಆ ಥರದ್ದೊಂದು ವಿಲ್ ಇದ್ದರೆ ಅದನ್ನು ತಂದು ತೋರಿಸಿ ಆಗಲೇ ಒಪ್ಕೊಳ್ತೀವಿ, ಇಲ್ಲ ಅಂದರೆ ಕಂಪನಿ ಚೇರ್ಮನ್ಶಿಪ್ಪಿಂದ ಕೆಳಗಿಳಿಯಿರಿ ಅಂತ ಮಾತಾಡ್ತಿದ್ದಾರೆ. ಅವ್ರ ಬಾಯಿ ಮುಚ್ಚೋಣ ಅಂದರೆ ಆ ವಿಲ್ಲು ಕಾಣಿಸ್ತಿಲ್ಲ. ಅಲ್ಲ ಅದ್ಗೆ, ಅದು ಕಾಣಿಸಿದ್ರೆ ಏನಾಯ್ತು? ಅದ್ರಲ್ಲಿ ಇರೋದು ಬದಲಾಗಲ್ವಲ್ಲ, ಅದು ಹಂಗೆ ಇರುತ್ತೆ, ಮತ್ತ್ಯಾಕೆ ಚಿಂತೆ? ಅದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಸುಧಾ. ದಾಖಲೆ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ ಅಂತ ಸಾಕ್ಷಿ ಕೇಳ್ತಾರೆ. ಅಲ್ಲ ಅದ್ಗೆ, ಆತ್ಮಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಬೇಕಾ? ಆತ್ಮಸಾಕ್ಷಿ ನಮ್ಗಷ್ಟೇ ಇದ್ರೆ ಸಾಲದು ಸುಧಾ, ಎದುರುಗಡೆ ಇರೋರ್ಗೂ ಅದಿರ್ಬೇಕು. ಅವ್ರೆಲ್ಲಾನು ಬಿಟ್ಟು ನಿಂತ್ರೆ ಈ ಆತ್ಮಸಾಕ್ಷಿ, ಆಣೆ, ಪ್ರಮಾಣ ಯಾವುದು ನಡೆಯಲ್ಲ. ದಾಖಲೆ ಇಟ್ಟು ಮಾತಾಡ್ಬೇಕು, ಆಗ್ಲೇ ಅವ್ರು ಒಪ್ಕೊಳ್ಳೋದು. ನೀವ್ ಹೇಳಿದ್ದು ನಿಜಾನೇ ಅದ್ಗೆ, ಆದ್ರೆ ಅದ್ಗೆ ಆ ವಿಲ್ ಇದ್ದಕ್ಕಿದ್ದಾಗೆ ಎಲ್ಲಿ ಹೋಯ್ತು? ಅಲ್ಲ, ಅದಕ್ಕೇನು ಕೈ ಕಾಲು ರೆಕ್ಕೆ ಪುಕ್ಕ ಇಲ್ವಲ್ಲ, ಅದ್ ಹೆಂಗದ್ಗೆ ಹಂಗ್ ಕಳ್ದೋಗುತ್ತೆ? ಇದ್ದಲ್ಲೇ ಇರ್ಬೇಕಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ವಿಲ್ಲಿಗೆ ಏನಾಯ್ತು, ಎಲ್ಲಿ ಹೋಯ್ತು, ಎಲ್ಲ ವಿಚಿತ್ರವಾಗಿದೆ. ಪಾಪ ಅದ್ಗೆ ಅಣ್ಣ ಕೊನೆ ಕ್ಷಣದಲ್ಲಿ ಹಿಂಗಾಗೋಯ್ತು. ಅಣ್ಣನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವ್ರ ಹೆಗಲ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಸುಧಾ, ಅದನ್ನ ಅವರೇ ನಿಭಾಯಿಸ್ಕೋಬೇಕು. ನಾವು ಸಮಾಧಾನ ಹೇಳ್ಬೋದಷ್ಟೇ, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವ್ರು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಕೇಳಿ ಬಯಸಲ್ಲ. ಅಂಥವ್ರಿಗೆ ಯಾಕೆ ಈ ರೀತಿ ಆಗುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಅದ್ಗೆ ಇದೊಂಥರ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಸುತ್ತೆ. ಕುಲ್ಮೇಲಿ ಬೆಂದಾಗೆ ಅಲ್ವಾ ಚಿನ್ನ ಇನ್ನಷ್ಟು ಹೊಳೆಯೋದು. ನೋಡ್ತಾ ಇರಿ, ಅಣ್ಣ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತಾನೆ. ಪಾಪ ಅದ್ಗೆ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರೆ, ಆದ್ರೆ ಹೇಳ್ಕೊತಾ ಇಲ್ಲ ಅಷ್ಟೆ. ಅವ್ರ ಹೆಸರಿಗೆ ತೆಗ್ದಾಗೆ ಇವ್ರು ನಿಜವಾಗ್ಲೂ ಭೂಮಿನೇ. ಎಲ್ಲಾ ಭಾರನೂ ಹೊರ್ತಾರೆ, ಆದ್ರೆ ಸುತ್ತೋದ್ ಮಾತ್ರ ನಿಲ್ಸಲ್ಲ. ಇಂಥವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ಅಣ್ಣ ಪುಣ್ಯ ಮಾಡಿದ್ದಾರೆ. ಚುಟ್ಟು ಚುಟ್ಟು ಅಂತೈತೆ, ಚುಟ್ಟು ಚುಟ್ಟು ಅಂತೈತೆ. ಏನನ್ನ ಇಷ್ಟೊಂದು ಖುಷಿಯಾಗಿದ್ಯಾ? ಖುಷಿಯಾಗಿರುತ್ತೆ ಸಿಸ್ಟರ್. ನನ್ನ ಸಿಸ್ಟರ್ ಎಂಥ ದೊಡ್ಡ ಕಲಾವಿದೆ ಅಂತ ಹೆಮ್ಮೆ ಅನಿಸ್ತಾ ಇದೆ. ಕಲಾವಿದೆನಾ? ಕೊಟ್ಟಿಯಲ್ಲ ಸಿಸ್ಟರ್, ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸು. ನಿನ್ನ ಕಣ್ಣೀರ್ ಮುಂದೆ ನಿನ್ನ ಮಗ ಕರಗಿ ನೀರಾಗಿ ಹರಿದೋಗ್ಬಿಟ್ಟ. ಅದೇನಾದ್ರೂ ಆಗ್ಲಿ ನಾನ್ ನೋಡ್ಕೋತೀನಿ ಅಂತ ನಿನಗೆ ಶರಣಾಗ್ಬಿಟ್ನಲ್ಲ ಸಿಸ್ಟರ್. ಅದೇನು ಕಂಬಿಸೋದ್ನೇನ? ಈ ಕಣ್ಣೀರು ಅನ್ನೋದು ರಾಮಾಯಣ ಮಹಾಭಾರತ ಕಾಲದಿಂದ ಈಗಿನ ಸಿನಿಮಾ, ಟಿವಿ ಸೀರಿಯಲ್, ರಿಯಾಲಿಟಿ ಶೋವರೆಗೂ ಎಲ್ಲದರಲ್ಲೂ ಕಣ್ಣೀರು ವರ್ಕೌಟ್ ಆಗುತ್ತೆ. ನೋಡಿದವ್ರಿಗೆ ಕಣ್ಣೀರು ಬರುತ್ತೆ, ಅವರ ಮನಸ್ಸು ಮಿಡಿಯುತ್ತೆ. ಸಿಸ್ಟರ್, ಕಣ್ಣೀರಿಗಿರೋ ತಾಕತ್ತಲ್ವ ಅದು? ಅದನ್ನ ನೀನ್ ರೈಟ್ ಟೈಮ್ ಯೂಸ್ ಮಾಡ್ಕೊಂಡೆ ಸಿಸ್ಟರ್. ಸೂಪರ್ ಸೂಪರ್ ಸಿಸ್ಟರು. ಏನ್ ಮಾಡೋದಣ್ಣ, ನಾನ್ ಹೆತ್ ಮಕ್ಕಳನ್ನ ಒಂದ್ ದಡ ಸೇರಿಸ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಮಾಡ್ಬೇಕಲ್ವಾ? ಅದು ಅಲ್ಲದೆ ಆ ವಿಲ್ ಅಲ್ಲಿ ನಮ್ ಫ್ಯೂಚರ್ ಇದೆ ಅಂದಮೇಲೆ ನಮ್ ಪ್ರಯತ್ನ ಸ್ವಲ್ಪ ಎಕ್ಸ್ಟ್ರಾ ಇರ್ಬೇಕಲ್ವಾಣ. ಅದಕ್ಕೆ ಒಂದ್ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಅದ್ಭುತ. ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇರ್ಲಿಲ್ಲ. ಅತ್ತೆ, ವರ್ನಾಸ್ ಬಂತು, ಹ್ಯಾಪಿ ಮೂಡಿ ಅಂತ ಪ್ಯಾತೋ ಮಡಿಗೂ. ಅತ್ತೆ, ವಿಲ್ಲನ್ನ ಸರಿಯಾಗಿ ನೋಡಿದ್ರ? ಎಲ್ಲ ಕಡೆ ಹುಡುಕದ್ರ? ಇದೇ ನಮ್ಮ ಹೀಗೆ ಹೇಳ್ತಾ ಇದೀಯಾ? ಗೌತಮ್ ನಾನು ಸೇರಿ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಹಾತೆ ನೀವು ಹುಡುಕಿದ್ರಿ, ಬಟ್ ಬೈ ಮಿಸ್ಟೇಕ್. ನೀವು ಗೊತ್ತಿಲ್ಲದೆ ಎಲ್ಲಾದ್ರೂ ಇಟ್ಟಿರ್ಬೋದಲ್ವಾ? ಇನ್ನೊಂದ್ಸಲ ನೆನ್ಪು ಮಾಡ್ಕೊಂಡ್ರೆ ಸರಿಯಾಗಿ ಹುಡುಕಿದ್ರೆ ಸಿಕ್ಬಹುದು, ಆ ಒಂದು ಹೋಪು. ಇಲ್ಲಮ್ಮ, ಅದ್ ಎಲ್ಲೆಲ್ಲೋ ಇಡೋ ವಸ್ತುನೂ ಅಲ್ಲ, ನಾನು ಆ ರೀತಿ ಇಡೋದೂ ಇಲ್ಲ. ಇಟ್ಟಿದ್ರೆ ನಾನು ಎಲ್ಲಾದ್ರೂ ಸೇಫ್ ಆಗಿ ಇಟ್ಟಿರ್ತೀನಿ. ನಾನು ಮೊದಲು ಹಾಗೆ ಅನ್ಕೊಂಡೆ, ಮರ್ತು ರೂಮಲ್ಲಿ ಬೇರೆ ಎಲ್ಲಾದ್ರೂ ಇಟ್ನ ಅಂತ. ಹಾಗೇನಾದ್ರೂ ಇಟ್ಟಿದ್ರೆ ಯಾವತ್ತಾದ್ರೂ ನನ್ನ ಕಣ್ಣಿಗೆ ಬಿದ್ದಿರ್ಬೇಕಲ್ವಾ ಅದು? ನನ್ನ ರೂಮಲ್ಲಿ ಸೇಫ್ ಜಾಗ ಅಂದ್ರೆ ನನ್ನ ಲಾಕರು. ಅದನ್ನ ನಾನು ದಿನ ಓಪನ್ ಕೂಡ ಮಾಡ್ತಾ ಇರ್ಲಿಲ್ಲ ಗೊತ್ತಾ? ವಿಲ್ ಅದ್ರಲ್ಲೇ ಇದ್ದಿದ್ರೆ
ನನಗೆ ಖಂಡಿತ ಸಿಕ್ಕಿರೋದು. ಸಿಕ್ಕಿಲ್ಲ ಅಂತಂದ್ರೆ ಅದ್ರಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಯಾಕಂದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಗೊತ್ತಾ? ಹಾಗಾದ್ರೆ ಎಲ್ಲಿ ಹೋಗಿರುತ್ತೆ ಅಥವಾ ಯಾವುದು? ಅದೇ ಕಣಮ್ಮ, ನನಗೂ ಅರ್ಥ ಆಗ್ತಾ ಇಲ್ಲ. ನೋಡು ಭೂಮಿಕಾ, ಎಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿದೆ, ಇದು ಒಂದಿಲ್ಲ. ಅದೇ ತುಂಬಾ ಸ್ಟ್ರೇಂಜ್ ಅಂತ ಅನಿಸ್ತಾ ಇದೆ. ಅತ್ತೆ ನೋಡಿ, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಟ್ ಮೇ ಬಿ ನೀವು ಲಾಕರಿಂದ ಏನಾದರೂ ತೆಗಿಬೇಕಾದ್ರೆ ಅಥವಾ ಇಡಬೇಕಾದ್ರೆ ಮತ್ತು ಆ ಫೈಲ್ನ ಬೇರೆ ಎಲ್ಲಾದರೂ ಇಟ್ಟಿರ್ಬೋದಲ್ವಾ? ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲಿಟ್ಟಿದ್ರೆ ಅಂತ ನೆನಪಾಗ್ಬೋದು. ನಾವು ಹುಡ್ಕೋಣ, ಎಲ್ಲರೂ ಸೇರಿ ಹುಡ್ಕೋಣ. ಏನಮ್ಮ ನೀನು, ನಾನು ಮೊದಲೇ ಅಪ್ಸೆಟ್ ಆಗಿದ್ದೀನಿ. ನೀನು ಈ ಥರ ಎಲ್ಲ ಕೇಳಿದ್ರೆ ನಾನು ಇನ್ನಷ್ಟು ಅಪ್ಸೆಟ್ ಆಗ್ತೀನಿ. ಆ ಫೈಲ್ ಸಿಗ್ಲಿಲ್ಲ ಅಂತ ತಲೆನೋವು ಬಂತು, ನನ್ನ ತಲೆ ಸಿಡಿತಾ ಇದೆ. ಈಗ ನೀನು ಬಂದು ಹೀಗೆಲ್ಲ ಕೇಳಿದ್ರೆ ನಾನು ಏನಮ್ಮ ಮಾಡಲಿ? ನಾನು ಯಾವುದು ಯೋಚನೆ ಮಾಡೋ ಸ್ಥಿತಿಯಲ್ಲಿಲ್ಲ. ಅತ್ತೆ ಪ್ಲೀಸ್, ಅದು ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಪ್ಲೀಸ್ ಭೂಮಿಕಾ, ಅರ್ಥ ಮಾಡ್ಕೋ. ಗೌತಮ್ ನನ್ನ ಕೈಯಲ್ಲಿ ಕೊಟ್ಟಿರೋ ವಿಲ್ ಕಳೆದಾಕಿದ್ದೀನಿ ಅಂತ ಈಗಾಗಲೇ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದೀನಿ. ನನ್ನಿಂದ ಹೀಗೆಲ್ಲ ಆಯ್ತಲ್ಲ ಅಂತ ಎಷ್ಟು ಬೇಜಾರಾಗ್ತಿದೆ ನನಗೆ ಗೊತ್ತಾ ನಿನಗೆ? ಆ ಟೆನ್ಷನ್ ನನಗೆ ಮಾತ್ರ ಗೊತ್ತು. ನೀನು ಹೇಳ್ಬೇಡಮ್ಮ. ಅಣ್ಣ ನೀನಾದ್ರೂ ಹೇಳೋಣ. ಹೌದಮ್ಮ ಭೂಮಿಕಾ, ನಾನು ಆಗ್ದಿಂದ ಅವಳನ್ನು ಸಮಾಧಾನ ಮಾಡಕ್ ನೋಡ್ತಾ ಇದ್ದೀನಿ. ಅವಳು ಬರೀ ಟೆನ್ಷನ್ 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 ಅಂತಿದ್ದಾಳೆ. ನೀನೇನಾದ್ರೂ ಮಾತಾಡಿದ್ರೆ ಇನ್ನಷ್ಟು ಟೆನ್ಷನ್ ಮಾಡ್ಕೋತಾಳೆ. ಭೂಮಿಕಾ, ಈ ಟೆನ್ಷನಿಂದ ಅವಳ BP ರೈಸ್ ಆಗಿ ಶೂಟ್ ಅಪ್ ಆಗ್ಬಿಟ್ರೆ ನನಗೆ ಅದೇ ಭಯ. ಒಂದಕ್ಕೊಂದು ಅವಾಂತರ ಆಗ್ಬಿಟ್ರೆ ಅವಳನ್ನ ಅವಳ ಪಾಡಿಗೆ ಇರಕ್ ಬಿಡೋಣಮ್ಮ. ಮುಂದೆ ಏನಾಗುತ್ತೆ ಅದನ್ನ ನೋಡ್ಕೊಂಡ್ರೆ ಆಯ್ತು ಬಿಡು. ಇಲ್ಲ ಅಣ್ಣ, ಎಲ್ಲ ತಪ್ಪು ನಂದೆ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹುಷಾರಾಗಿ ಇಟ್ಟಿರ್ಬೇಕು ನಾನು ಅದನ್ನ. ಅತ್ತೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಯಾವುದೋ ಬೇಕು ಅಂತ ಮಾಡಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಐ ಆಮ್ ರಿಯಲಿ ವೆರಿ ಸಾರಿ. ನನ್ನಿಂದ ನಿಮಗೆ ತೊಂದರೆ ಆಯಿತು. ರಿಯಲಿ ಸಾರಿ. ಭೂಮಿಕಾ, ಇರ್ಲಿ ಬಿಡಮ್ಮ. ನಿನ್ನ ಟೆನ್ಷನ್ನು, ಗೌತಮ್ ಟೆನ್ಷನ್ನು ಎಲ್ಲ ನನಗೆ ಅರ್ಥ ಆಗುತ್ತೆ. ಸಾರಿ ಅಂಕಲ್. ಜೀವ ಬಂದ್ಯಾ? ಅಣ್ಣ ನಮ್ಮ ಮದುವೆಗೆ ಶೇರ್ಸ್ನ ಗಿಫ್ಟ್ ಆಗಿ ಮಾಡಿದ್ನಲ್ಲ, ಅದ್ರ ಪೇಪರ್ಸ್ ಕೊಡು. ಏನ್ ಹಾಗೆ ನೋಡ್ತಾ ಇದ್ಯಾ? ಕೊಡು. ಬಟ್ ಸಡನ್ ಆಗಿ ಯಾಕೆ ಹೇಳ್ತಿದೀಯಾ? ಅಣ್ಣಂಗೆ ಕೊಡಬೇಕು. ಭಾವಂಗ ಯಾಕೆ? ಕಂಪ್ನಿಯಲ್ಲಿ ಶೇರ್ಸ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಅದಕ್ಕೆ ಅವನಿಗೆ ವಾಪಸ್ ಕೊಟ್ಬಿಡೋಣ ಅಂತ. ಆದರೆ ಅದನ್ನ ಗಿಫ್ಟ್ ಥರ ಅಲ್ವಾ ಕೊಟ್ಟಿರೋದು? ಹಾ, ಬಟ್ ಇವಾಗ ಅಣ್ಣ ಪ್ರಾಬ್ಲಮ್ ಅಲ್ಲಿದ್ದಾನೆ ಅಲ್ವಾ, ಇದರಿಂದ ಅವ್ನಿಗೇನಾದ್ರೂ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನ ಕೊಡೋದು ನನ್ನ ಡ್ಯೂಟಿ. ಅಣ್ಣಂಗಿಂತ ದೊಡ್ಡ ಗಿಫ್ಟ್ ಬೇಕಾ ನನಗೆ? ಅವನ ಪೇಪರ್ಸ್ ಕೊಡು, ಅಣ್ಣಂಗೆ ಕೊಟ್ಟು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.